ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಬೆಳಗ್ಗೆ ಬೈಕ್ ಹತ್ಕೊಂಡು ನಾ ಎಲ್ಲಿಗೆ ಹೊಂಟಿದ್ದೀನಿ ಅಂತ ವಿಚಾರ ಮಾಡಕತ್ತೀನಿ. ನಾನು ಬಂದೀನಿ ಇವತ್ತು ಕಮ್ತೆನಟ್ಟಿಗೆ. ಈ ಪಾಡ್ಯ ದಿನ ಸಹೋದರರಿಗೆ ಆರತಿಯನ್ನು ಬೆಳಗೋದು ಮೊದಲಿನ ಕಾಲದಿಂದಲೂ ನಡ್ಕೊಂಡು ಬಂದಂಥ ಸಂಪ್ರದಾಯ ಅಂತ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮಗೆ ನಾವು 3 ಜನ ಗಂಡು ಮಕ್ಕಳು, ಅದಕ್ಕಾಗಿ ನಮಗೆ ಅಕ್ಕ ತಂಗಿಯರು ಯಾರಿಲ್ಲ. ಹೀಗಾಗಿ ನಮ್ಮ ಅಣ್ಣನ ಮಕ್ಕಳಾದಂತಹ ಶ್ವೇತಾ ಮತ್ತು ಸಹನಾ ನಮ್ಮೆಲ್ಲರಿಗೂ ಆರತಿ ಬೆಳಗಾಕದಾರ. ಆರತಿ ಎಲ್ಲ ಬೆಳಗಿದ ನಂತರ ನಮಗೆ ಈ ದೀಪಾವಳಿಗೆ ಮಾಡಿದಂತಹ ಫರಾಳನ್ನು ನಮಗೆ ತಿನ್ನಕ್ಕೆ ಕೊಡ್ತಾರೆ. ಬರ್ರಿ ಈ ದೀಪಾವಳಿಗೆ ನಮ್ಮ ಮನ್ಯಾಗ ಏನೇನು ಫರಾಳ ಮಾಡಿದಾರಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಬರ್ರಿ ಈಗ ಬೆಳೆಸ್ಕೊಂಡಾಗೈತಿ. ಎಲ್ಲರೂ ಕೂತ ಫರಾಳ ಮಾಡಾಕಿದ್ದೇವೆ. ದೀಪಾವಳಿ ಫರಾಳ ನಮ್ಮ ಕಂಪ್ಲೇಂಟ್ಯಾಗ ಏನೇನು ಫರಾಳ ಮಾಡಿದಾರಲ್ಲ ತೋರ್ಸನ್ ಬರ್ರಿ. ನೋಡ್ರಿ, ಇದು ಶಂಕರಪಾಳೆ, ಮುಂದೆ ಇದು ತರಗಣ, ಮುಂದೆ ಮತ್ತು ಇದು ಬುಂದೆಕಾಳು, ಚೂಡ, ಚಕ್ಕಲಿ, 2 ಥರ ಲಾಡು, ಒಂದು ಬೇಸನ್ ಲಾಡು ಮತ್ತು ಒಂದು ರವಾದ ಲಾಡು, ಕರ್ಜಿಕಾಯಿ, ಇಷ್ಟೆಲ್ಲ ಮಾಡಿದ್ದೀವಿ. ಬರ್ರಿ ನೀವು ನಮ್ಮೊಟ್ಟಿಗೆ ಫರಾಳ ಮಾಡೋರಂತೆ. ದೀಪಾವಳಿ ಫರಾಳನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಇವತ್ತು ನಮ್ಮ ಊರಿನಲ್ಲಿ ನಡೀತಕ್ಕಂಥ ಇನ್ನೊಂದು ವಿಶಿಷ್ಟ ಸಂಪ್ರದಾಯದ ಬಗ್ಗೆ ಸಾಕ್ಷಿ ಆಗಲಿಕ್ಕೆ ನಾವು ಬಂದಿದ್ದೀವಿ. ಅದೇನು ಸಂಪ್ರದಾಯ ಅಂತ ನೀವು ವಿಚಾರ ಮಾಡ್ಬೋದು. ನಮ್ಮ ಹೆಗಡೆ ಸಮುದಾಯದವರು ಅಂದರೆ ಹಾಲು ಮತದ ಸಮುದಾಯದವರು ಪ್ರತಿ ವರ್ಷ ಪಾಡ್ಯ ದಿನ ಕುರಿಗಳನ್ನ ತಾವು ಲಕ್ಷ್ಮಿ ಅಂತ ಪೂಜಿಸುವಂತಹ ಕುರಿಗಳನ್ನ ತಂದು ಇಲ್ಲಿ ಬೆದರಿಸ್ತಾರೆ. ಕುರಿಗಳನ್ನ ಬೆದರಿಸುವ ಕಾರ್ಯಕ್ರಮ ಅಂತಲೇ ಇದಕ್ಕೆ ಹೆಸರು ಉಂಟು. ಬರ್ರಿ ಫ್ರೆಂಡ್ಸ್, ಕುರಿಗಳನ್ನು ಯಾವ ಥರ ಬೆದರಿಸ್ತಾರೆ ಮತ್ತು ಇದರ ಹಿನ್ನೆಲೆ ಏನಂತ ಮುಂದೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈಗ ಕುರಿಗಳನ್ನು ಯಾವ ಥರ ಬೆದರಿಸ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಕುರಿ ಬೆದರಿಸುವ ಕಾರ್ಯಕ್ರಮ ಹೆಂಗಿರುತ್ತೆ ಅಂತ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಕೊಡ್ತಾರೆ. ಬನ್ನಿ ಅವ್ರ ಹತ್ರನೇ ಹೋಗಿ ಇದರ ಮಾಹಿತಿಯನ್ನು ಕೇಳೋಣ. ಅಂಕಲ್, ಇದು ಕುರಿ ಬೆದರಿಸುವ ಕಾರ್ಯಕ್ರಮ, ಇದ್ರ ಹಿಂದಿನ ಉದ್ದೇಶ ಏನ ಮತ್ತು ಇದು ಯಾವಾಗಿಂದ? ಕುರಿ ಬೆದರಿಸೋ ಉದ್ದೇಶ ಅಂದ್ರೆ ಇದು ಕುರಿ ಬೆದರಿಸಿ ಅಂದ್ರೆ ಈಗ ಲಕ್ಷ್ಮಿ ಹಾಕಿ ತಿನ್ನದ ತಪ್ಪಲಾನ ಹೆಪ್ಪು ಕುದಿರ್ತಾವು. ಹೆಪ್ಪು ಹೋಗೋದ ನಂತರ ತಿನ್ನದ ಹೋದ್ರ ಮಳೆಗಾಲ ಸುಕಾಲ ಐತಿ. ಸುಕಾಲ ಐತಿ ಅದರಂತೆ ಎಲ್ಲ ಚಲೋ ಐತಿ. ಯಾವ್ದೇನ ಭಯ ಇರೋದಿಲ್ಲ. ರೈತರಿಗೇನು ಎಲ್ಲರಿಗೂ ಬೆಳೆ ಮಳೆ ಎಲ್ಲ ಚಲೋ ಐತಿ. ಇಂತರ ಬಡ್ಡಿಂದ ಬಂದದೈತಿ. ನಾವು ಹಾಲು ಮಾತು ತರ ಚಾಲೂ ಐತಿ. ಯಾವತ್ತು ಹಿರಿಯರ ಕಾಲದಿಂದ ಬಂದದೈತಿ. ಈ ಸಂಸ್ಕೃತಿ ಮೊದಲಿಂದ ಹಿರಿಯರ ಕಾಲ ಬಂದದೈತಿ. ಈಗ ಮುಂದೆ ಹಿಂಗೆ ನಾವು ಬರ್ಸ್ಕೊತ ಹೋಗ್ತೇವೆ. ಇದನ್ನ ಹಿಂಗ ಮುಂದೆ ಹಂಗ ಬರ್ಕೋತೀವಿ. ಇದು ಯಾವಾಗ? ದೀಪಾವಳಿ ದಿವಸ, ಪಾಡ್ಯ ದಿವಸ? ಪ್ರತಿ ವರ್ಷ ಪಾಡ್ಯ ದಿವಸ ಇರ್ತೈತಿ. ಮತ್ತು ಇವತ್ತೆಲ್ಲ ಇದು ಆಚರಣೆ ಆಯಿತು. ಇವತ್ತು ಈ ಸಲ ಹೆಂಗೆ ಸುಕಾಲ ಐತಿ ಅಂತೇಳಿ ಎಲ್ಲ ಕೊಟ್ಟಿದ್ರು ಸೂಚನೆ. ಸೂಚನೆ ಅಂದ್ರೆ ನಮ್ಮ ಲಕ್ಷ್ಮಿ ಕುರಿ ಏನದವ್ರಿ, ನೀವು ಬಾಯಿ ಹಾಕದ ಹಾದ್ರಿ ಅಂದ್ರೆ ಸುಕಾಲ ಐತಿ. ಮುಂದೆ ಸಿಗಿತ್ತು ಅದು ಮುಂದಿನ ಮಳೆ ನಿಪ್ಪರ್ನ ಆಗ್ತಾವು. ಓಕೆ. ಇದೇ ರೀತಿ ಮುಂದೆ ನಿಮ್ಮ ಪೀಳಿಗೆಯವರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಮ್ಮ ಚಾನಲ್ನಿಂದ ಆಶಿಸ್ತೀವಿ. ಓಕೆ. ಥ್ಯಾಂಕ್ ಯು ಮಾಹಿತಿ ಹೇಳಿದ್ದಕ್ಕೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮೂರಿನಲ್ಲಿ ಕುರಿ ಬೆದರಿಸುವಂತಹ ಕಾರ್ಯಕ್ರಮ ಯಾವ ರೀತಿ ನಡೀತಾ ಅಂತ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಇದರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನೇರವಾಗಿ ನಿಮಗೆ ತಲುಪುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.